ಭಾರತ ಪಾಕಿಸ್ತಾನ ಗಡಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನ ಆಗಿದೆ. ಕರ್ಮಹಾ ಗ್ರಾಮದಲ್ಲಿ ನಿರ್ಮಾಣವಾಗಿರುವಂತಹ ಬಂಕರ್ನ ಕ್ಲೀನಿಂಗ್ ಕಾರ್ಯ ನಡೆದಿದೆ. ಪೂಂಚ್ನಲ್ಲಿ ಬಂಕರ್ಗಳನ್ನು ಸ್ಥಳೀಯರು ಸ್ವಚ್ಛ ಮಾಡಿದ್ದಾರೆ. ಜನರ ರಕ್ಷಣೆಗೆ ಅಂತ ನಿರ್ಮಾಣ ಆಗಿರುವಂತಹ ಬಂಕರ್ಗಳಿವು. ಒಂದೊಮ್ಮೆ ಪಾಕಿಸ್ತಾನದಿಂದ ದಾಳಿಯಾದರೆ ಜನ ಈ ಬಂಕರ್ಗಳಲ್ಲಿ ರಕ್ಷಣೆ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಆ ಬಂಕರ್ಗಳನ್ನು ಸ್ಥಳೀಯರು ಸ್ವಚ್ಛ ಮಾಡಿದ್ದಾರೆ. ಗಡಿಯಲ್ಲಿರುವಂತಹ ಬಂಕರ್ನಿಂದಲೇ TV9 ಗ್ರೌಂಡ್ ರಿಪೋರ್ಟ್. ನಮ್ಮ ಪ್ರತಿನಿಧಿ ಆ ಬಂಕರ್ಗಳ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಪಾಕಿಸ್ತಾನ LOCಯಲ್ಲಿ ಕದನ ವಿರಾಮ ಉಲ್ಲಂಘಿಸ್ತಾ ಇದೆ. ಅಪ್ರಚೋದಿತ ಗುಂಡಿನ ದಾಳಿ ನಡೆಸ್ತಾ ಇದೆ. ಭಾರತದ ಸೇನೆ ಕೂಡ ಪಾಕಿಸ್ತಾನಕ್ಕೆ ಬಂದೂಕಿನ ಮೂಲಕವೇ ಉತ್ತರ ಕೊಡ್ತಾ ಇದೆ. ಆದ್ರೆ ಪಾಕಿಸ್ತಾನ ಯಾವಾಗ ಗುಂಡಿನ ದಾಳಿ, ಶೆಲ್ ದಾಳಿ ನಡೆಸುತ್ತೋ ಅಂತ ಗಡಿಯಲ್ಲಿರುವ ಗ್ರಾಮಗಳ ಜನರು ಆತಂಕದಲ್ಲಿದ್ದಾರೆ. ಇದೇ ಕಾರಣಕ್ಕೆ ತಮ್ಮ ಗ್ರಾಮಗಳಲ್ಲಿರುವ ಸಮುದಾಯ ಬಂಕರ್ಗಳನ್ನ ಈಗ ಕ್ಲೀನ್ ಮಾಡ್ತಿದ್ದಾರೆ. ಒಂದ್ ವೇಳೆ ಪಾಕಿಸ್ತಾನ ಏನಾದ್ರೂ ಕದನ ವಿರಾಮ ಉಲ್ಲಂಘಿಸಿ ದಾಳಿ ಹೆಚ್ಚಿಸಿದ್ರೆ ಬಂಕರ್ಗಳಲ್ಲಿ ಆಶ್ರಯ ಪಡೆಯೋಕೆ ಗ್ರಾಮದ ಜನರು ಮುಂದಾಗಿದ್ದಾರೆ. ನಾನೀಗ ಅದೇ ರೀತಿಯ ಒಂದು ಸಮುದಾಯ ಬಂಕರ್ ಬಳಿ ಇದ್ದೀನಿ. ನೋಡಿ, ಬಂಕರ್ ಒಳಗೆ ಕಸ ಗುಡಿಸಿ ಲೈಟ್ ವ್ಯವಸ್ಥೆ ಮಾಡ್ತಿದ್ದಾರೆ. ಬಂಕರ್ ಒಳಗಡೆ ಹೇಗಿದೆ ಅಂತ ನೋಡೋಣ. ಅಲ್ಲಿ ಮತ್ತಷ್ಟು ಜನರು ಇದ್ದಾರೆ, ಅವರನ್ನು ಮಾತನಾಡಿಸೋಣ ಬನ್ನಿ. साफ सफाई चल रही है जी सर जी। बॉर्डर का इलाका कितना खतरा रहता था जब पाकिस्तान सीज फायर उल्लंघन? बहुत ज़्यादा करता था, बहुत ज़्यादा। हमें तो दिल कांप जाता है हमारा जब इधर गोले पड़ते हैं। ठीक है, भागना पड़ता है हमें। डर काफी रहता है, डर काफ़ी, धड़कनें तेज हो जाती है। अच्छा, जब फायरिंग होती है हमें अपना गांव छोड़ के जाना पड़ता है। अच्छा, ಇದೇ ನೋಡಿ, ಈ ಊರಿನವರು ಸುರಕ್ಷಿತವಾಗಿರಲು ಇರುವಂತಹ ಬಂಕರ್. ಈ ಬಂಕರ್ ಅನ್ನ ಈಗ ಸಂಪೂರ್ಣವಾಗಿ ಕ್ಲೀನ್ ಮಾಡ್ತಿದ್ದಾರೆ. ಒಂದ್ ವೇಳೆ ಪಾಕಿಸ್ತಾನ ಗುಂಡಿನ ದಾಳಿ ನಡೆಸಿದ್ರೆ ಊರಿನವರೆಲ್ಲ ಇಲ್ಲಿ ಬಂದು ಆಶ್ರಯ ಪಡೆಯುತ್ತಾರೆ. ಹೀಗಾಗಿ ಗಾಳಿ ಬೆಳಕು ಎಲ್ಲವೂ ಇರುವಂತೆ ವ್ಯವಸ್ಥೆ ಮಾಡಿಕೊಳ್ತಿದ್ದಾರೆ. ನೋಡಿ, ಇದು ಗ್ರಾಮಸ್ಥರು ಹೇಳ್ತಿರೋ ಮಾತು. ಯಾವುದೇ ಸಮಯದಲ್ಲಾದ್ರೂ ಪಾಕಿಸ್ತಾನ ಕದನ ವಿರಾಮವನ್ನ ಉಲ್ಲಂಘಿಸಿ ದಾಳಿ ಮಾಡಬಹುದು. ಇದೇ ಕಾರಣಕ್ಕೆ ಸುರಕ್ಷಿತ ಜಾಗ ಬೇಕು. ಅದಕ್ಕಾಗಿಯೇ ಈ ಬಂಕರ್ ಕ್ಲೀನ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. साहब ये साफ सफाई क्यों कर रहे हैं आप? देखिए, हम लोग सीमावर्ती क्षेत्र में रहने वाले हैं और जो लगातार 2014 से यहाँ पाकिस्तान की तरफ से सीज़ फायर वायलेशन होता था, तो तब जो भाजपा की केंद्र में सरकार आई और बॉर्डर के लोग जो सुरक्षित रहें उसके लिए यहाँ लोगों के लिए इंडिविजुअल और कम्युनिटी बंकर का जो एक प्रावधान रखा गया और उसी के अंतर्गत ये का हमारा सीमा क्षेत्र में कम्युनिटी बंकर है, जिसके मौजूदा हालात को मद्देनजर रखते हुए हमारे जो लोग हैं उसकी साफ़ सफाई कर रहे हैं कि समय आने पर अगर हमें इनकी ज़रूरत पड़ी तो इनका हम सहारा ले सकें। और ये सब और सेना के साथ खड़े आप? ಭಾರತೀಯ ಸೇನೆಗೆ ಸಾಥ್ ನೀಡ್ತೀವಿ ಅಂತಲೂ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಅನುದೀಪ್ ಶರ್ಮಾ ಜೊತೆ ಅಂಕಿತ್ ಭಟ್, TV9.